पूज्याय राघवेन्द्राय सत्यधर्मरताय च। ನಮಸ್ಕಾರ. ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದಂತಹ ದಿನ ಅಂತಾನೆ ಹೇಳ್ಬೋದು. ಪ್ರತಿ ಬಾರಿ ಸೋಮವಾರ ಅಂದ ತಕ್ಷಣ ಶಿವನ ಆರಾಧನೆ ಬಗ್ಗೆ ಮಾತಾಡ್ತಾ ಇದ್ವಿ, ಅದೇ ರೀತಿಯಾಗಿ ಗುರುರಾಯರ ಭಕ್ತಿ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ವಿಶೇಷವಾಗಿ ಶಿವನ ಅರ್ಧಾಂಗಿ ಅಂತ ಅನಿಸ್ಕೊಂಡಿರುವಂತಹ ಸತೀದೇವಿ ಪಾರ್ವತಿ ದೇವಿ ಅಂತಾನೆ ತಮಿಳುನಾಡಿನಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಮಧುರೆ ಅಲ್ಲಿ ಇವತ್ತು ಕಲ್ಯಾಣೋತ್ಸವ ನಡೀತಾ ಇದೆ. ಇದ್ರ ಬಗ್ಗೆ ಇವತ್ತು ವಿಶೇಷವಾಗಿ ಮಾತಾಡೋದಕ್ಕೆ ಎಂದಿನಂತೆ ಗುರುಮಾತಾ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣು. ನಮಸ್ತೆ, ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವತಾರ ಮಹಾಪುರುಷ ಶ್ರೀ ರಾಘವೇಂದ್ರ ಸ್ವಾಮಿ ಅನುಗ್ರಹ ಸದಾಕಾಲ ಸಂಕಲ್ಪ ಎಲ್ಲ ಜೀವರಾಶಿಗೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ರಾಘವೇಂದ್ರ ಸ್ವಾಮಿಯ ಸಂಕಲ್ಪ ಸದಾಕಾಲ ಇದ್ರೇ ಸಾಕು, ಏನು ಬೇಕಾದರೂ ನಾವು ಗೆಲ್ಬೋದು. ನೋಡಿ, ಗುರು ಅನುಗ್ರಹ, ಗುರು ಆಶೀರ್ವಾದ, ಗುರುಬಲ ಇದ್ರೇ ಸಾಕು, ಆ ಗುರು ದೃಷ್ಟಿ ಲೈಟಾಗಿದ್ರೇ ಸಾಕು, ನಾವೆಲ್ಲನೂ ಗೆಲ್ಬೋದು ಅಂತ ದೊಡ್ಡವರು ಹೇಳ್ತಾರೆ. ಅದೇ ರೀತಿ ನಮ್ಮ ಮನಸ್ಸಲ್ಲೂ ಸಹ ಅದೇ ಅನ್ನಿಸ್ತಾ ಇರುತ್ತೆ. ಯಾಕೆ ಅಂತ ಅಂದರೆ ರಾಘವೇಂದ್ರ ಸ್ವಾಮಿ ಅನುಗ್ರಹ ಅದರಲ್ಲೂ ಅಪಾರ. ನೋಡಿ, ಅವರ ಅನುಗ್ರಹ ಸಿಕ್ತು ಅಂದರೆ ಏನು ಬೇಕಾದರೂ ಖಂಡಿತ ನಾವು ಗೆಲ್ಬೋದು. ಹಾಗಾಗಿ ಸತ್ಯ ಧರ್ಮದಿಂದ ಇದ್ದರೆ ಸಾಕು, ಅವರು ಯಾವತ್ತೂ ನಮ್ಮ ಹತ್ರ ಖಂಡಿತ ಬಂದೇ ಬರ್ತಾರೆ. ಭಕ್ತಿಯಿಂದ ಪೂಜೆ ಮಾಡಿ ನಿಷ್ಠೆಯಿಂದ ಇರಿ, ಸತ್ಯ ಧರ್ಮದಿಂದ ಇರಿ. ಆ ಭಗವಂತನ ಆಶೀರ್ವಾದ ಸದಾಕಾಲ ಎಲ್ರಿಗೂ ಇರಲಿ. ಗುರುವೇ ಶರಣಂ. ಗುರುಮಾತಾ, ಇನ್ನು ಇವತ್ತು ಸೋಮವಾರ ಮಧುರೆಯಲ್ಲಿ, ಅದರಲ್ಲೂ ಶ್ರೀ ಕ್ಷೇತ್ರ ಮಧುರೆಯಲ್ಲಿ ಮೀನಾಕ್ಷಿ ದೇವಿಯ ಕಲ್ಯಾಣೋತ್ಸವ ಅಂದ್ರೆ ತಿರುಕಲ್ಯಾಣ ನಡೀತಾ ಇದೆ. ಇದ್ರ ಬಗ್ಗೆ ಬಹಳ ಸಂತಸದಿಂದ ನೀವು ಅವಾಗಿಂದ ಮಾತಾಡ್ತಾ ಇದ್ರಿ. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ಶ್ರೀ ಕ್ಷೇತ್ರ ಮಧುರೆ ಮೀನಾಕ್ಷಿ ಅಂತ ಅಂದ್ರೇ ತುಂಬ ವಿಶೇಷತೆ. ಯಾಕೆ ಅಂತ ಅಂದರೆ ಆ ಪಾರ್ವತಾ ಸ್ವರೂಪಿಣಿ ಆ ದೇವಿ ತುಂಬಾ ಅಲಂಕಾರ ಸುಂದರಿ, ಮಹಾಲಕ್ಷ್ಮಿ, ಜಗನ್ಮಾತೆ, ಜಗಜ್ಜನನಿ, ಪಾರ್ವತಾ ಸ್ವರೂಪಿಣಿ ಹೇಳ್ತಾ ಹೋಗ್ಬೋದು. ಚಂಡಿ ಚಾಮುಂಡಿ ಹೇಳ್ತಾನೇ ಹೋಗ್ಬೋದು. ಆ ತಾಯಿ ಆ ಪಾಂಡಿರಾಜನ ಮಗಳು. ಹಾಗಾಗಿ ಇವತ್ತಿನ ದಿವಸ ಆ ತಾಯಿಗೆ ಮದುವೆ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತಿನ ದಿವಸ ನಾವು ಏನೇನೆಲ್ಲ ನಾವು ಒಂದು ಹೆಣ್ಣಿನ ಕಡೆಗೆ ಏನೇನೆಲ್ಲ ಮಾಡ್ತೀವೋ ಆ ರೀತಿಯೇ ಆ ತಾಯಿಗೂ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ತಾಯಿ ಮದುವೆಗೆ ನಾಳೆ ಅವ್ರಿಗೆ ಮಾಂಗಲ್ಯ ಭಾಗ್ಯ, ಆ ತಾಯಿಗೆ ಲಗ್ನ ಇವತ್ತಿನ ದಿವಸ ಸ್ಟಾರ್ಟು. ಇವತ್ತಿನ ದಿವಸ ನಾಳೆ ದಿವಸ ಆ ತಾಯಿಗೆ ಮಾಂಗಲ್ಯ ಧಾರಣೆ ಮಾಡ್ತಾರೆ. ಹಾಗಾಗಿ ಇವತ್ತಿನ ದಿವಸ ಸ್ಟಾರ್ಟ್ ಆಗೋಂಥ ದಿನ ಎಲ್ಲ ಪ್ರಜೆಗಳು ಬಂದಿರ್ತಾರಂತೆ. ಹಾಗಾಗಿ ಸುತ್ತೂರು ಇರೋಂಥ ಜನಗಳು, ಅಲ್ಲಿರೋಂಥವ್ರು ನೋಡಿ, ಡಿಸ್ಟಿಕ್ ಅಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಿಂದನೇ ಬರ್ತಾರಂತೆ. ಕಾರಣ ಏನು ಅಂತಂದರೆ ಆ ತಾಯಿ ಮದುವೆಗೆ ಅಷ್ಟೊಂದು ಆಹ್ವಾನ ಮಾಡಿರ್ತಾರಂತೆ. ಹಾಗಾಗಿ ರಾಜ್ಯದಿಂದನೂ ರಾಜಾದಿರಾಜರುಗಳು ಬರ್ತಾ ಇರ್ತಾರಂತೆ. ಕಾರಣ ಆಗಿನ ಕಾಲದಲ್ಲಿ ಆ ತಾಯಿ ಹುಟ್ಟಿದಂಥ ಕಾಲದಲ್ಲಿ ನೋಡಿ, ಬೇಕಾದಷ್ಟು ತಾಯಿನ ಮದುವೆ ಮಾಡ್ಕೊಬೇಕು ಅಂತ ರಾಜಾದಿರಾಜರುಗಳೆಲ್ಲ ಬಂದು ಪೋಟಿ ಇಟ್ಟರಂತೆ. ಹಾಗೆ ಜಯಿಸಿದ ಪರಮೇಶ್ವರ ಮಾತ್ರ ಅಂತೆ. ಆ ತಾಯಿನ ನಮ್ಮ ಇಷ್ಟಪಟ್ಟಿದ್ದು ಅವ್ರನ್ನೊಬ್ಬರನ್ನೇ ಅಂತೆ. ನೋಡಿ, ಅದಕ್ಕೆ ಹೇಳೋದು ಸುಂದರೇಶ್ವರರ್ ಅಂತ ಹೇಳ್ತಾರೆ. ಅವ್ರಿಗೆ ಈಶ್ವರ, ಸುಂದರೇಶ್ವರ. ಅವ್ರ ಥರ ಮಧುರೆಯಲ್ಲಿರೋಂಥ ಶಿವನ ಥರ ಸುಂದರವಾಗಿ ಯಾರ್ಯಾರು ಇಲ್ವಂತೆ, ಅಷ್ಟು ಸುಂದರೇಶ್ವರ ಅವರು. ಮಧುರೆ ಮೀನಾಕ್ಷಿ ನೋಡುವಾಗ ಸಾಧು ಥರ ಇದ್ರಂತೆ. ಏನು ಇವರು ಈ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ತಾಯಿ ಇದಕ್ಕೋಸ್ಕರನೇ ಎಲ್ಲರನ್ನೂ ಕರೆದ್ರಂತೆ. ಕರೆಯುವಾಗ ಕೈಲಾಸಕ್ಕೆ ಹೋಗಿದ್ದಾರೆ. ಏನು ಎಲ್ಲ ಕಡೆಗೂ ಆ ತಾಯಿನ ನಮ್ಮ ಫೈಟ್ ಮಾಡ್ಕೊಂಡು ಹೋಗೋದೇ ಕೆಲಸ ಅಂತ ಎಲ್ಲ ಗೆದ್ದು ಬಂದು ಲಾಸ್ಟಲ್ಲಿ ಕೈಲಾಸದಲ್ಲಿ ಹೋಗಿ ಅವರು ಹೋಗಿದ್ದೇನೆ ಫೈಟ್ಗೋಸ್ಕರನೇ. ಅಲ್ಲಿ ಹೋದಾಗ ಆ ತಾಯಿನ ನಮ್ಮ ಶಿವನ್ ನೋಡಿದ ತಕ್ಷಣ ಶಾಂತತೆ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಆ ಸ್ವಾಮಿ ನೋಡಿದ ತಕ್ಷಣ ಅವ್ರ ಮೇಲೆ ತುಂಬ ಪ್ರೀತಿ ಆಗಿಬಿಟ್ಟು ಮದುವೆ ಮಾಡ್ಕೋಬೇಕು ಅನ್ನೋ ಸಮಯ ಬಂದವಾಗ ಆ ತಾಯಿಗೆ ಹೇಳಿದ್ದಾರೆ, ನನ್ನ ಹತ್ರ ಏನೇನೂ ಇಲ್ಲ, ಈ ಸಾಧು ನೀನೇನು ಮದುವೆ ಮಾಡ್ಕೊತೀಯ ಅಂತ ಕೇಳಿದಾಗ ಆ ತಾಯಿ ಹೇಳಿದ್ದಾರೆ, ಇಲ್ಲ ಮದುವೆ ಮಾಡ್ಕೊಳ್ಲೇಬೇಕು ಅಂತ ಹೇಳಿ. ಆ ರೀತಿ ಆ ತಾಯಿನ ಮದುವೆ ಮಾಡ್ಕೊಳ್ಳುವಾಗ ಇವರು ಸಾಧಾರಣವಾಗಿ ಬರ್ತಾರೆ ಅಂತ ಅಂದ್ಕೊಂಡಿದ್ರು ಮಧುರೆ ಮೀನಾಕ್ಷಿ ಅಮ್ಮ. ಆದರೆ ಈ ತಾಯಿ ಹಸಿರು ಸೀರೆ ಕಟ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಏನು ಅಷ್ಟು ಭೂಮಾದೇವಿಗೂ ಆಕಾಶವಾಣಿಗೂ ಅಷ್ಟು ನಿಂತಿದ್ರಂತೆ. ಅಷ್ಟು ಸಂತೋಷವಾಗಿ ಖುಷಿಯಿಂದ ಅಲಂಕಾರ ಮಾಡಿಕೊಂಡು ಆ ತಾಯಿ ಸುಂದರಿ ಥರ
ಬರುವಾಗ ಶಿವ ಕೈಲಾಸದಿಂದ ಬಂದಿದ್ದಾರೆ. ಬಂದ ತಕ್ಷಣ ನೋಡುವಾಗ ಆ ಸುಂದರಿ ತಾಯಿ ತಿರುಗಿ ಮಧುರೆ ಮೀನಾಕ್ಷಿ ಅಮ್ಮ ತಿರುಗಿ ನೋಡಿದ ತಕ್ಷಣ ಅವ್ರಿಗೆ ಒಂದು ಸೆಕೆಂಡ್ ಆನಂದ ಆಗೋಯ್ತಂತೆ. ಕಾರಣ ಏನು ಅಂತ ಅಂದರೆ ಆ ಶಿವ ಪರಮಾತ್ಮ ಸುಂದರೇಶ್ವರರು ಅಷ್ಟು ಸುಂದರವಾಗಿ ಅಲಂಕಾರ ಮಾಡ್ಕೊಂಡು ಬಂದ್ರಂತೆ. ನೋಡಿ, ಇವತ್ತು ಆ ತಾಯಿಗೆ ಪಟ್ಟಾಭಿಷೇಕ ಮಾಡಿ ನಾಳೆ ದಿವಸ ಮಾಂಗಲ್ಯ ಧಾರಣೆ ಮಾಡ್ತಾರೆ. ಯಾಕೆ ಅಂತಂದರೆ ಎಲ್ಲ ಪ್ರಪಂಚದಲ್ಲಿರೋ ಅಂಥ ಹೆಣ್ಮಕ್ಳು ಎಲ್ಲರೂ ಸಹ ಒಂದು ಅರಿಶಿಣದ ದಾರನ ನಾಳೆ ದಿವಸ ಖಂಡಿತವಾಗಿ ಸುಮಂಗಲಿಯವರು ಒಂದು ದಾರನ ಕಟ್ಕೊಳ್ಳೇಬೇಕು. ಯಾಕೆ ಅಂತ ಅಂದರೆ ಸುಂದರೇಶ್ವರ ಮಧುರೆ ಮೀನಾಕ್ಷಿ ಅಂತ ಅಂದ್ರೇ ತುಂಬ ಹೆಸರುವಾಸಿ. ಆ ಮಧುರೆ ಮೀನಾಕ್ಷಿ ಅಮ್ಮನ ನಾವು ಹೋಗ್ತೀವೋ ಇಲ್ವೋ ಅರಿಶಿಣದ ದಾರ ಕಟ್ಕೊಳ್ಳುವಾಗ ನಮಗೆ ಬಂದಂಥ ಮಾಂಗಲ್ಯಕ್ಕೆ ಏನೇ ಒಂದು ದೋಷ ಆಗಿರಲಿ, ಪಾಪ ಆಗಿರಲಿ, ಶಾಪ ಆಗಿರಲಿ, ಕರ್ಮ ಆಗಿರಲಿ, ಆ ದೋಷ ನೀಗುತ್ತಂತೆ. ಹಾಗಾಗಿ ಆ ಸ್ವಾಮಿನ ಹಿಂದಿರುಗಿ ನೋಡಿದ ತಕ್ಷಣ ಆ ತಾಯಿ ಅಷ್ಟು ಶಾಂತತೆ, ಅಷ್ಟು ಒಂದು ನಗುಮುಖವಾಗಿದ್ದು ಆ ತಾಯಿ ಮಾಂಗಲ್ಯ ಧಾರಣೆ ಮಾಡಿಕೊಂಡ್ರಂತೆ. ಕಾರಣ ಏನು ಅಂತಂದರೆ ಆ ಶಿವನಲ್ಲಿ ಅಷ್ಟು ಶಾಂತತೆ, ಮುಗ್ಧತೆ ಆ ತಾಯಿಗೆ ತುಂಬಾ ಇಷ್ಟ ಆಯ್ತಂತೆ. ನೋಡಿ, 4 ತಿಂಗಳು ಮಾತ್ರ ಆ ತಾಯಿ ರಾಜ್ಯಭಾರ ಮಾಡ್ತಾರೆ. ಹಾಗಾಗಿ ಇನ್ನು ಮಿಕ್ಕಿದ 8 ತಿಂಗಳು ಶಿವನೇ ರಾಜ ಆಳೋದು. ಯಾಕೆ ಅಂತ ಅಂದರೆ 4 ತಿಂಗಳು ಮಾತ್ರ ಆ ತಾಯಿ ಯಾವಾಗಲೂ ನಿದ್ದೆನೇ ಮಾಡಲ್ಲ ಅಲ್ಲಿ. ಕಾರಣ ಏನು ಅಂತಂದರೆ ಆ ತಾಯಿ ಅಷ್ಟು ಕಾವಲ್ ದೇವರವಾಗಿ ಆ ತಾಯಿ ನಿಂತಿದ್ದಾಳಂತೆ. ಹಾಗಾಗಿ ಆ ತಾಯಿಗಿರೋ ಅಂಥ ಮೂಗ್ಬಟ್ಟು ಮಾತ್ರ ಮಧುರೆ ಮೀನಾಕ್ಷಿ ಅಮ್ಮನಿಗೆ ಇಟ್ಟರಂಥ ವೈರಕಲ್ಲು ಮೂಗುತಿ ಮಾತ್ರ ಅಂತೆ ಆ ಬೆಳಕನ್ನು ಗರ್ಭಗುಡಿಗೆ ಬೆಳಕು ಕೊಡೋಂಥದ್ದು. ಕಾರಣ ಏನು ಅಂತಂದರೆ ಅಷ್ಟು ಮಿಂಚುತ್ತಂತೆ ಆ ಮಧುರೆ ಮೀನಾಕ್ಷಿ ಅಮ್ಮನ ಮೂಗ್ಬಟ್ಟು. ನೋಡಿ, ಆ ಅಮ್ಮಂಗೆ ಹೇಳೋ ಅಂಥದ್ದೇ ಮೂಗ್ಬಟ್ಟು. ಮಧುರೆ ಮೀನಾಕ್ಷಿ ಥರ ಇಟ್ಟರೆ ಮೂಗ್ಬಟ್ಟು ಇಟ್ಕೋಬೇಕು ಅಂತ ಎಲ್ಲ ಹೆಣ್ಮಕ್ಳು ಹೇಳ್ತಾರೆ. ಕಾರಣ ಏನು ಅಂತಂದರೆ ಅಷ್ಟು ಮೂಗ್ಬಟ್ಟಲ್ಲೇ ಅಷ್ಟು ಆ ಗರ್ಭಗುಡಿನೇ ಮಿಂಚುತ್ತೆ ಅಂತ ಅಂದರೆ, ಬೆಳಕು ಕಾಣುತ್ತೆ ಅಂತ ಅಂದರೆ ಅದೆಷ್ಟಿರ್ಬೋದು ನೋಡಿ ಆ ತಾಯಿ ಶಕ್ತಿ. ಹಾಗಾಗಿ ಅದಕ್ಕೇ ಹೆಣ್ಮಕ್ಳು ಮೋಸ್ಟ್ಲಿ ವೈರಕಲ್ಲಿಂದು ಮೂಗ್ಬಟ್ಟು ಹಾಕ್ಕೋಬೇಕು ಅನ್ನೋಂಥದ್ದು. ಅದೇ ರೀತಿ ತಿರುಕಲ್ಯಾಣ ಅವತ್ತಿನ ದಿವಸ ಮಾಂಗಲ್ಯ ಧಾರಣೆ ಮಾಡೋ ಅಂಥ ಟೈಮಲ್ಲಿ ನಾವು ಹೆಣ್ಮಕ್ಳು ಸಹ ಒಂದು ಅರಿಶಿಣ ದಾರ ಕಟ್ಕೊಳ್ಳೇಬೇಕು ಅಂತ ಹೇಳ್ತೀನಿ. ಗುರುವೇ ಶರಣಂ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಈಗ ತಿರುಕಲ್ಯಾಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಆದರೆ ತಿರುಕಲ್ಯಾಣ ಅನ್ನೋದನ್ನ ಯಾವಾಗಿಂದ ಆರಂಭಿಸಿದ್ರು ಮತ್ತು ಯಾಕೆ ಆರಂಭಿಸಿದ್ರು? ಖಂಡಿತ. ತಿರುಕಲ್ಯಾಣ ಯಾವಾಗಿಂದ ಆರಂಭಿಸಿದ್ರು, ಯಾಕೆ ಆರಂಭಿಸಿದ್ರು ಅಂದರೆ ಆ ಪಾಂಡಿರಾಜನ ಮಗಳು ಮಧುರೆ ಮೀನಾಕ್ಷಿ ಅಮ್ಮ. ಮಧುರೆಯಲ್ಲಿ ಪಾಂಡಿರಾಜ ಅಂತ ಒಬ್ಬರು ರಾಜ ಇದ್ದರು. ಅದು ಸ್ಟೋರಿನೂ ಸಹ ಇನ್ನೊಂದು ದಿವಸ ನಾನು ಹೇಳ್ತೀನಿ. ಅದು ತುಂಬಾ ಒಂದು ಕನ್ಯೆ, ಒಂದು ಗರ್ಭಕ್ಕೆ ಹರಸಿ ಅಂತ ಹೇಳ್ತಾರೆ. ಅದನ್ನು ಸಹ ನಾನೊಂದು ದಿವಸ ತಿಳಿಸ್ಕೊಡ್ತೀನಿ. ಅದೇನು ಅಂತ ಅಂದರೆ ಯಾಕೆ ಆ ತಾಯಿ ಮದುವೆ ಆಯಿತು, ಏನಕ್ಕೋಸ್ಕರ ಇದು ಸ್ಟೋರಿ ಬಂತು ಅಂತ ಅಂದರೆ ಪಾಂಡಿರಾಜನ ಮಗಳು ಆ ರಾಜ್ಯ ಆಳಬೇಕು. ಆಗ ಆಳುವಂಥ ಸಮಯದಲ್ಲಿ ಎಲ್ಲ ರಾಜ ಬಂದಿರ್ತಾರೆ. ಅವಾಗ ಪಾಂಡಿರಾಜ ಅವ್ರ ಮಗಳನ್ನೇ ಬಿಡ್ತಾರೆ, ನೀನು ಹೋಗಿ ರಾಜ್ಯನ ಆಳು ಅಂತ ಹೇಳಿ. ಅವಾಗ ಕಳಿಸ್ದಾಗ ಏನಾಗುತ್ತೆ ಅಂತ ಅಂದರೆ ಮಧುರೆ ಮೀನಾಕ್ಷಿ ಅಮ್ಮನಿಗೆ ಒಂದು ಧೀರ, ವೀರ, ಧೈರ್ಯ, ಅಭಯ ಎಲ್ಲನೂ ಬಂದ್ಬಿಡು ಸಿಕ್ಬಿಡುತ್ತೆ. ಆವಾಗ ನಾನು ರಾಣಿ ಆಗ್ಬಿಟ್ಟಿದ್ದೀನಿ ಅಂತ ಹೇಳಿ ಕತ್ತಿ ತಗೊಂಡು ಎಲ್ಲರ ಹತ್ರನೂ ಸಹ ಜಗಳಕ್ಕೆ ಹೋಗಿ ಎಲ್ಲರನ್ನೂ ಸೋಲಿಸ್ತಾರೆ. ಆ ತಾಯಿ ಸೋಲಿಸ್ಬಿಟ್ಟು ಲಾಸ್ಟಲ್ಲಿ ತಾಯಿ ಜಯಿಸಿದಾಗ ಆ ಸ್ವಾಮಿ ಹೇಳ್ತಾರೆ, ನಮ್ಮ ಮಗಳಿಗೆ ಮದುವೆ ಮಾಡಬೇಕು ಅನ್ನೋಂಥ ಸಮಯದಲ್ಲಿ ಇದು ನೋಡಿ, ಯಾವಾಗ ಪ್ರಪಂಚ ಉದ್ಭವ ಆಯಿತೋ, ಶಿವನ ನಾಮಾಂಕಿತ ಓಂಕಾರ ಸ್ವರೂಪ ಬಂತೋ ಆಗಲೇ ಸ್ಟಾರ್ಟ್ ಆಗಿದೆ ಪ್ರಪಂಚದಲ್ಲಿ ಎಲ್ಲ ದೇವಾಂದೇವತೆಗಳು ಅವತಾರ ಮಾಡೋ ಅಂಥ ಸಮಯ ಬಂದಂಥದ್ದು. ಇದಕ್ಕೇನೆ ಹೇಳೋದು ತಿರುಕಲ್ಯಾಣ ಏನಕ್ಕೆ ನಡೀತು ಅಂತ ಅಂದರೆ ಆ ಮಧುರೆ ಮೀನಾಕ್ಷಿ ಅಮ್ಮನಿಗೆ ಆ ಪಾಂಡಿರಾಜನ ವಂಶದಲ್ಲಿ ಬಂದಂಥ ದೇವಿ ಮಧುರೆ ಮೀನಾಕ್ಷಿ ಅಮ್ಮ ಜಗನ್ಮಾತೆ ಹಸಿರು ಎಷ್ಟು ಪರಿಸರ ಹಚ್ಚ ಹಸಿರಾಗಿರುತ್ತೋ ಅಷ್ಟೇ ಹಸಿರು
ಆ ತಾಯಿ. ಅದಕ್ಕೋಸ್ಕರನೇ ನೋಡಿ ಅರ್ಶಿನ ಹಚ್ಕೊಂಡು ಹೆಣ್ಮಕ್ಳು ಅರ್ಶಿನ ಹಚ್ಕೊಂಡು ಸ್ನಾನ ಮಾಡಬೇಕು ಅನ್ನೋದು ಸಹ ಮಧುರೆ ಮೀನಾಕ್ಷಮ್ಮ ಸ್ಟೋರಿಲೇ ಬರುತ್ತೆ. ಕಾರಣ ಏನು ಅಂತ ಅಂದರೆ ಸುಮಂಗಲಿ ಆದವರಾಗಲಿ ಒಂದು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಾಗಲಿ ಅರ್ಶಿನ ಹಚ್ಕೊಂಡು ಸ್ನಾನ ಮಾಡುವಾಗ ಯಾವ ಪಾಪ ಕರ್ಮನೂ ನಮಗೆ ಬರಲ್ಲ, ಯಾವ ದೋಷನೂ ನಮಗೆ ಬರಲ್ಲ ಅನ್ನೋಂಥದ್ದು ಇದೆ. ಕಾರಣ ಅಟ್ಲೀಸ್ಟ್ ಕೈಕಾಲ್ಗಾದರೂ ಹಚ್ಕೊಂಡು ಮುಖಕ್ಕೆ ಲೈಟಾಗಾದರೂ ಹಚ್ಕೊಂಡು ಸ್ನಾನ ಮಾಡಬೇಕು. ಹಾಗೆ ಬರೀ ನೀರಲ್ಲಿ ಸ್ನಾನ ಮಾಡಬಾರ್ದು. ಇಲ್ಲ ಅಂತಂದರೆ ಲೈಟಾಗಿ ನೀರಲ್ಲಾದರೂ ಸ್ವಲ್ಪ ಒಂದಿಷ್ಟು ಒಂದು ಚಿಟಿಕೆ ಆದರೂ ಹಾಕಿ ಸ್ನಾನ ಮಾಡೋ ಅಂಥದ್ದು ಒಳ್ಳೆಯದು. ನೋಡಿ ಏನಕ್ಕೆ ಬಂತು ತಿರುಕಲ್ಯಾಣ ಅಂತ ಅಂದರೆ ಸುಂದರೇಶ್ವರ ಸ್ವಾಮಿನೂ ಮಧುರೆ ಮೀನಾಕ್ಷಿ ಅಮ್ಮ ತಿರುಕಲ್ಯಾಣ ಏನಕ್ಕೆ ಅಂತ ಅಂದರೆ ಅಲ್ಲಿ ರಾಜ್ಯಭಾರ ನಡಿಬೇಕು ಅನ್ನೋದರಿಂದ ತಂಜಾವೂರಲ್ಲೂ ನಡೀತು, ಇಲ್ಲೂ ನಡೀತು. ಯಾಕೆ ಅಂತ ಅಂದರೆ ಮಧುರೆ ಮೀನಾಕ್ಷಿ ಅಮ್ಮನ ಸನ್ನಿಧಾನದಲ್ಲಿ ನಡೆದಿದೆ. ಯಾಕೆ ಅಂತ ಅಂದರೆ ಆ ಪಾಂಡಿರಾಜನ ಮಗಳಾಗಿದ್ದ ದೇವಿನ ಆ ಮೀನಾಕ್ಷಿ ಅಮ್ಮನ ಸುಂದರೇಶ್ವರ ಸ್ವಾಮಿಗೆ ತಿರು ಕಲ್ಯಾಣ. ತಿರು ಅಂದ್ರೇ ನಾವು ತಿರು ಅಂತ ಅಂದರೆ ಅವತ್ತಿನ ದಿವಸ ಮದುವೆ ಮಾಡೋ ಅಂಥ ದಿವಸ ತಿರುಮಾಂಗಲ್ಯ ತಿರು ಕಲ್ಯಾಣ ಅಂತ ಹೇಳ್ತಾರೆ. ಅವತ್ತಿನ ದಿವಸ ಮಾಡೋ ಅಂಥ ಇದಕ್ಕೆ ತಿರು ಕಲ್ಯಾಣ ಅಂತ ಹೇಳ್ತಾರೆ. ಆ ಕಲ್ಯಾಣ ದಿವಸನೇ ಮಧುರೆ ಮೀನಾಕ್ಷಿ ಅಮ್ಮನಿಗೆ ಮದುವೆ ನಡೆದಿದ್ದು. ಹಾಗಾಗಿ ಆ ಮದುವೆನ ಏನಕ್ಕೆ ಮಾಡಿದ್ದಾರೆ ಅಂತ ಅಂದರೆ ಪ್ರಪಂಚದಲ್ಲಿ ಇರೋ ಅಂಥವ್ರಿಗೆ ಎಲ್ರೂ ಸಹ ಇದೇ ರೀತಿ ಸುಮಂಗಲಿ ಭಾಗ್ಯ ಸಿಕ್ಕಿ ಅವ್ರು ಚೆನ್ನಾಗಿ ಖುಷಿಯಿಂದ ಬಾಳಬೇಕು ಅನ್ನೋಂಥದ್ದು ಇರೋದ್ರಿಂದನೇ ತಿರು ಕಲ್ಯಾಣ ಮಾಡಿರೋ ಅಂಥದ್ದು. ತಿರು ಅಂದರೆ ಮಗ, ಕಲ್ಯಾಣ ಅನ್ನೋಂಥದ್ದು ಮದುವೆ ದಿನ ಅನ್ನೋಂಥದ್ದು ತಿರು ಕಲ್ಯಾಣ. ಆ ಮಾಂಗಲ್ಯ ಕತ್ತಲ್ಲಿ ಅಂಥ ದಿನವೇ ತಿರು ಕಲ್ಯಾಣ. ಅದಕ್ಕೆ ಮಧುರೆ ಮೀನಾಕ್ಷಿ ಅಮ್ಮನಿಗೆ ಬಂದು ತಿರು ಕಲ್ಯಾಣ ಅಂತ ಹೇಳೋದು ಸಹ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರ ಪಡ್ಕೊಳ್ಳಿ. ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ದಾಂಪತ್ಯದಲ್ಲಿ ಕಲಹ ಆಗಿರ್ಬೋದು, ಅದೇ ರೀತಿಯಾಗಿ ಮನೆ ಕಟ್ಟೋದಕ್ಕೆ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಸಮಯ ಆಗಿರ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳಿಗೂ ಸಹ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ ಪರಿಹಾರ ಕೊಡುತ್ತೆ ಅಂತ ಅಂದರೆ ಈಗಲೇ ಕರೆ ಮಾಡ್ಬೋದು. ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ನಿಮ್ಮಲ್ಲಿರುವಂತಹ ಸಮಸ್ಯೆಯನ್ನು ಹಂಚ್ಕೊಂಡು ಈಗಲೇ ಪರಿಹಾರವನ್ನು ಸಹ ಪಡ್ಕೋಬೋದು. ಗುರುಮಾತಾ, ಇನ್ನು ನಾವು ತಮಿಳುನಾಡಿನಲ್ಲಿರುವಂತಹ ಮಧುರೆ ಮೀನಾಕ್ಷಿಯ ಒಂದಷ್ಟು ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ವಿ. ಇನ್ನು ಶಿವ ಮತ್ತು ಪಾರ್ವತಿ ಈಗಾಗಲೇ ಮೊದಲನೇ ಇದರಲ್ಲೇ ನೀವೆಲ್ಲನೂ ಸಹ ತಿಳಿಸ್ಕೊಟ್ರಿ. ಅವರ ಅನ್ಯೋನ್ಯತೆ ಆಗಿರ್ಬೋದು, ಅವರ ಪ್ರೀತಿ ಆಗಿರ್ಬೋದು, ಅವರ ಬಾಂಧವ್ಯ ಆಗಿರ್ಬೋದು, ಮತ್ತೊಂದಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಳ್ಬೋದಾ? ನೋಡಿ, ಇವತ್ತು ಸ್ಟಾರ್ಟ್ ಆಗುತ್ತೆ, ನಾಳೆ ದಿನ ಅಮ್ಮನಿಗೆ ಮದುವೆ. ಇವತ್ತೇನು ಅಂತಂದರೆ ಪಟ್ಟಾಭಿಷೇಕ ಮಾಡ್ತಾರೆ ಆ ತಾಯಿಗೆ. ರಾಜ್ಯ ಎಲ್ಲ ಬಂದಿದ್ದಕ್ಕೋಸ್ಕರ ಪಟ್ಟಾಭಿಷೇಕ ಮಾಡಿ ಗ್ರೀಟ ನೀಡ್ತಾರೆ ಆ ತಾಯಿಗೆ. ಗ್ರೀಟ ಅಂತಂದರೆ ಏನು ಸಾಧಾರಣವಾಗಿದ್ದಲ್ಲ ನೋಡಿ. ವೈರ ಕಲ್ಲಿಂದ ಮಾಡಿದಂಥರು ಏನು ಹೇಳೋದು, ಅವಳ ಮುತ್ತು ವೈರ ಕಲ್ಲಿಂದ ಮಾಡಿದಂಥ ಏನೇನೋ ಹೇಳ್ತಾರೆ. ವಜ್ರ ವೈಡೂರ್ಯದಿಂದ ಮಾಡಿದಂಥ ಆ ಗ್ರೀಟನ ತಾಯಿ ತಲೆ ಮೇಲೆ ಇಟ್ಟು ಅಷ್ಟೂ ಉದ್ದಕ್ಕಿರುತ್ತೆ ಆ ಗ್ರೀಟ, ಎತ್ತಕ್ಕಾಗಲ್ಲ. 4-5 ಜನ ಸೇರಿ ಅದನ್ನು ತಾಯಿಗೆ ಇಡ್ತಾರೆ. ಅಷ್ಟೂ ಒಂದು ದೊಡ್ಡದು ಗ್ರೀಟ. ಇವತ್ತಿನ ದಿವಸ ನೋಡಿದ್ರೆ ಮಧುರೆ ಮೀನಾಕ್ಷಿ ಅಮ್ಮ ದೇವಸ್ಥಾನದಲ್ಲಿ ಎಲ್ಲರೂ ಹೆಣ್ಮಕ್ಳಿಗೆ ಮನೇಲಿರೋಂಥ ಚಿಕ್ಕ ಪುಟಾಣಿಗಳಿಗೆಲ್ಲನೂ ಮೀನಾಕ್ಷಿ ಅಮ್ಮನ ಅವತಾರ ಸಹ ಅದನ್ನು ಅಲಂಕಾರ ಮಾಡಿರ್ತಾರೆ. ಕಾರಣ ಏನು ಅಂದರೆ ನಮ್ಮನೇಲೂ ಮೀನಾಕ್ಷಿ ಹುಟ್ಟಿದಾಳೆ ನೋಡಿ. ಮಧುರೆ ಡಿಸ್ಟಿಕ್ಕಲ್ಲಿ ಹೆಣ್ಮಕ್ಳಾದರು ಅಂದರೆ ತುಂಬ ಖುಷಿ ಪಡ್ತಾರೆ. ಯಾಕೆ ಅಂತಂದರೆ ಯಾವುದೋ ಒಂದೊಂದು ಊರಲ್ಲಿ ತಪ್ಪು ಮಾಡ್ಬೋದು, ಆದರೆ ಆ ಊರಲ್ಲಿ ಹೆಣ್ಮಕ್ಳು ಹುಟ್ಟಿದ್ರು ಅಂದ್ರೆ ಮೀನಾಕ್ಷಿ ಅಮ್ಮನೇ ಹುಟ್ಟಿದಾಳೆ ಅಂತ ಫಸ್ಟ್ ಹೆಸರಿಡೋದು ಸಹ ಮೀನಾಕ್ಷಿನೇ. ಮೀನಾಕ್ಷಿ ಅಂತ ಕರೆದುಬಿಟ್ಟೇ ಆಮೇಲೆ ಬೇರೆ ಹೆಸರುಗಳು ಇಟ್ಕೊತಾರೆ ನೋಡಿ. ಅದಕ್ಕೆ ಹೇಳೋದು, ಮನೇಲಿ ಹೆಣ್ಮಕ್ಳು ಹುಟ್ತಾರೆ ಅಂತ ಅಂದ್ರೇ ಅಳಬಾರ್ದಂತೆ, ದುಃಖ ಪಡಬಾರ್ದಂತೆ, ಖುಷಿ ಪಡಬೇಕಂತೆ. ಒಂದು ಹೆಣ್ಣು ಮನೆಗೆ ಬಂತು ಅಂದ್ರೇ ಆ ಶಿವ ಪರಮಾತ್ಮನೇ ಮನೆಗೆ ಬಂದಿದ್ದಾನೆ ಅಂತ ಅರ್ಥ ಅಂತೆ ನೋಡಿ. ಆ ಶಿವ ಪರಮಾತ್ಮನೇ ಹೆಣ್ಣಾಗಿ ಬರಬೇಕು ಅಂತ ಆಸೆ ಪಡ್ತಾರೆ ಅಂದರೆ ಎಷ್ಟು ವಿಶೇಷತೆ ಅಲ್ವೇ. ಹಾಗಾಗಿ ಆ ವಿಶೇಷತೆ ನಮ್ಮ ಮನೇಲಿ ನಡೀತೈತೆ ಅಂದರೆ ಆ ಮೀನಾಕ್ಷಿ ದೇವಿ ನಮ್ಮ ಮನೇಲಿ ಹುಟ್ಟಿದಾಳೆ ಅಂತ ಅರ್ಥ ಅಂತೆ. ಆ ತಾಯಿಗೆ ಎಷ್ಟು ತಾಳ್ಮೆ ಇದೆ, ಎಷ್ಟು ಶಕ್ತಿ ಇದೆ, ಎಷ್ಟು ಕೋಪ ಇದೆ, ಎಷ್ಟು ಆಕ್ರೋಶ ಇದೆ ನೋಡಿ. ನರಕಾಸುರನ ನೋಡುವಾಗ ಆಕ್ರೋಶ, ಒಳ್ಳೆಯವ್ರನ್ನ ನೋಡುವಾಗ ಶಾಂತತೆ, ಕೊಡೋಂಥ ಟೈಮಲ್ಲಿ ಭಿಕ್ಷಾಂದೇಹಿ ತಾಯಿಯಾಗಿ ಅನ್ನಪೂರ್ಣೇಶ್ವರಿಯಾಗಿ ಚೇಂಜ್ ಆಗ್ತಾರಂತೆ. ಹಾಗಾಗಿ ಒಬ್ಬೊಬ್ಬರೂ ಸ್ವಾಮಿ ಮಾಡಿರೋ ಅಂಥದ್ದು ತ್ಯಾಗಗಳು
ನಮ್ಮ ಶಿವಪರಮಾತ್ಮ ಮದರಲ್ಲಿ ಮಾಡಿರೋ ಅಂಥ ತ್ಯಾಗಗಳು ತುಂಬ ಇದೆ. ನಾಳೆ ಸಹ ನಿಮ್ಗೆ ಹೇಳ್ತೀನಿ, ಇದು 3 ದಿವಸ ಕತೆ ಬರುತ್ತೆ, ಖಂಡಿತ ನಿಮ್ಮ ಮುಂದೆ ನನಗೆ ಗೊತ್ತಿರೋಷ್ಟು ನಿಮ್ಮ ಮುಂದೆ ಹೇಳ್ತೀನಿ. ಕೇಳ್ತಾ ಕೇಳ್ತಾ ತುಂಬಾ ಖುಷಿ ಇರುತ್ತೆ ನಮಗೆ. ನಮ್ಮ ಅಣ್ಣ ತಮ್ಮದಿರ ಜೊತೆಲಿದ್ದರೆ ನಾವು ಮದುವೆ ಮಾಡ್ಕೊಳ್ಳುವಾಗ ಸಪೋಸ್ ಅವ್ರ ಹತ್ರ ಹೇಳ್ದಿರೋ ಮದುವೆ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅನ್ನೋದು ಸಹ ಇದರಲ್ಲಿ ಸ್ಟೋರಿಲಿ ಬರುತ್ತೆ ನೋಡಿ. ಕೇಳುವಾಗ ಖಂಡಿತ ಕಣ್ಣಲ್ಲಿ ನೀರು ಬರುತ್ತೆ, ಖುಷಿನೂ ಪಡ್ತೀವಿ. ಕಾರಣ ಏನು ಅಂತಂದರೆ ಅಷ್ಟು ಆನಂದವಾಗಿದ್ದು ವಿಷಯಗಳು ಇದರಲ್ಲಿದೆ, ಅನುಭವಿಸ್ಬೇಕು ನೋಡಿ. ಕೇಳೋದು ಮಾತ್ರ ಅಲ್ಲ, ಕತೆ ಕೇಳಿಬಿಟ್ಟು ನಿದ್ದೆ ಮಾಡಬಾರ್ದು, ಕತೆ ಕೇಳಿ ಆ ಕತೆ ಒಳಗಡೆ ನಾವು ಹೋಗಬೇಕು. ಆವಾಗಲೇ ನಾವು ಆ ಕತೆಗೆ ಒಂದು ತಾತ್ಪರ್ಯ ಬರೆದಿದ್ದೀವಿ ಅಂತ ನಮ್ಮ ಅನಿಸುವಾಗಲೇ ಅದು ಖಂಡಿತ ಕವನನೇ ಉಂಟಾಗುತ್ತಂತೆ. ಅಷ್ಟು ವಿಶೇಷತೆ ಇದೆ ಆ ತಾಯಿನ ನಮ್ಮ ಮದುವೆ ಮೀನಾಕ್ಷಿಯಲ್ಲಿ. ಸುಂದರೇಶ್ವರ ಸ್ವಾಮಿನೂ ಮೀನಾಕ್ಷಿಯಮ್ಮ ಇವತ್ತಿನ ದಿವಸ ಮದುವೆ ನೋಡಿ, ಇವತ್ತು ಸ್ಟಾರ್ಟು, ನಾಳೆ ದಿವಸ ಇವತ್ತಿನ ನಿಶ್ಚಿತಾರ್ಥ ಅಂತ ಇಟ್ಕೊಳ್ಳಿ, ನಾಳೆ ಮಾಂಗಲ್ಯ ಧಾರಣೆ ಆಗಿದ ತಕ್ಷಣ ಪ್ರಪಂಚ ಫುಲ್ಲು ಸಂಚಾರಣೆ ಬರ್ತಾರಂತೆ. ಬರೋ ಅಂಥ ಟೈಮಲ್ಲಿ ಒಂದೊಂದು ಜೀವರಾಶಿಲೂ ಹೋಗಿ ಸೇರ್ತಾರಂತೆ. ಹಂಗಿದ್ಮೇಲೆ ನಮ್ಮಲ್ಲೂ ಇದ್ದಾರೆ ಅಂತ ತಾನೇ ಅರ್ಥ. ಆ ತಾಯಿನ ನಮ್ಮನ್ನು ಆಶೀರ್ವಾದ, ಆ ಪರಮೇಶ್ವರನ ಆಶೀರ್ವಾದ ಸಿಗಬೇಕು ಅಂದರೆ ಖಂಡಿತ ನಾವು ಈ ಮನುಷ್ಯ ಜನ್ಮ ತಾಳಿದ್ದು ಎಷ್ಟು ಪುಣ್ಯ ಅನ್ನೋದು ಖಂಡಿತ. ಇದಕ್ಕಿಂತ ಬೇರೆ ಜನ್ಮ ಬೇಕಾಗಿದೆಯಾ ನಮಗೆ? ಆದ್ರೂ ನೋಡಿ, ಆ ಮದುವೆ ಮೀನಾಕ್ಷಿಯಮ್ಮನು ಸುಂದರೇಶ್ವರ ಸ್ವಾಮಿ ಇಬ್ಬರೂ ಎಲ್ಲೆಲ್ಲ ಸಂಚಾರಣೆ ಮಾಡಿದ್ದಾರೆ, ಏನೆಲ್ಲ ನೋಡಿದ್ದಾರೆ, ಏನೆಲ್ಲ ಆನಂದ ಪಟ್ಟಿದ್ದಾರೆ ಅನ್ನೋದು ಸಹ ನಿಮ್ಮ ಮುಂದೆ ಹೋಗ್ತಾ ಹೇಳ್ತೀನಿ. ಗುರುವೇ ಶರಣಂ.